ವೆಲ್ಕಮ್ ಬ್ಯಾಕ್ ಟು ಮೈ ಜಿ ಎಚ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಸೊ ನಾವು ಸ್ಟಡಿ ಟೂರ್ಗೆ ಅಂತ ಕೋಸ್ಟಲ್ ಕರ್ನಾಟಕಕ್ಕೆ ಹೋಗಿದ್ವಿ. ಸೊ ನಮ್ಮ ಫಸ್ಟ್ ಡೇ ನಾವು ಹೋಗಿದ್ದು ಮಂಗಳೂರಿಗೆ. ಮಂಗಳೂರಲ್ಲಿ ಸೆಂಟ್ ಅಲೋಸಿಯೋಸ್ ಚಾಪಲ್ ಚರ್ಚಿಗೆ ಹೋಗಿದ್ದೀವಿ. ನೀವೇ ನೋಡ್ಬೋದು ಯಾವ ಥರ ಇದೆ ಚರ್ಚ್ ಅಂತ. ಇಟ್ಸ್ ವೆರಿ ಪೀಸ್ಫುಲ್ ಆ್ಯಂಡ್ ತುಂಬ ಅಂದರೆ ತುಂಬ ಸೈಲೆನ್ಸ್ ಇತ್ತಲ್ಲಿ. ಸಿಕ್ಕಾಪಟ್ಟೆ ನನಗೆ ಇಷ್ಟ ಆಯಿತು, ಬಿಕಾಸ್ ನಾನು ಯಾವಾಗಲೂ ಪೀಸಾಗಿರೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಚರ್ಚ್ದು ಸಿಗ್ನಿಫಿಕೆನ್ಸ್ ಏನಂದರೆ ಗೈಸ್, ದಿಸ್ ಚರ್ಚ್ ವಾಸ್ ಬಿಲ್ಟೆಡ್ ಬೈ ಜೆಸೂಯಿಸ್ಟ್ ಮಿಷನರೀಸ್ ಇನ್ 1880 ವಿತ್ ಫ್ರೆಸ್ಕೋಸ್ ಇಟಾಲಿಯನ್ ಪೇಂಟಿಂಗ್ಸ್ ಗೈಸ್. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟು ಬಂದಿರೋದು ಮ್ಯೂಸಿಯಮ್ಗೆ. ಅಲ್ಲೇ ಇರುವಂತಹ ಚರ್ಚ್ ಮುಂದೆ ಇರುವಂತಹ ಒಂದು ಮ್ಯೂಸಿಯಮಿಗೆ ಬಂದಿದ್ದೀವಿ. ನೋಡ್ಬೋದು ನೀವು. ಇಟ್ಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ಕ್ರಿಸ್ಟಿಯಾನಿಟಿ ಅಂತಲೇ ಹೇಳ್ಬೋದು. ಸೊ ಯು ಕ್ಯಾನ್ ಸಿ ವಾಟ್ ಎವರ್ ದ ಮಾನ್ಯುಮೆಂಟ್ಸ್ ಆರ್ ದೇರ್ ಹಿಯರ್ ಅಂತ. ಅಂದರೆ ಆವಾಗ ಏನ್ಷಿಯಂಟ್ ಟೈಮ್ಸಲ್ಲಿ ಜೀಸಸ್ ಕ್ರೈಸ್ಟ್ ಉಪಯೋಗಿಸ್ತಾ ಇದ್ದಿದ್ದಂತಹ ವಸ್ತುಗಳು ಅಂತಲೇ ಹೇಳ್ಬೋದು. ಅದನ್ನೆಲ್ಲ ಪ್ರಿಸರ್ವ್ ಮಾಡಿ ಇಕ್ಕಿದ್ದಾರೆ ಆ ಒಂದು ಮ್ಯೂಸಿಯಮಲ್ಲಿ. ಯು ಕ್ಯಾನ್ ಸಿ ಎವ್ರಿಥಿಂಗ್ ಇಸ್ ಫ್ಯಾಂಟಾಸ್ಟಿಕ್ ಗೈಸ್. ನೋಡ್ಬೋದು ನೀವು. ಆವಾಗ ಯೂಸ್ ಮಾಡ್ತಾ ಇದ್ದಂತಹ ಮಷಿನರೀಸ್ ಆಗಿರ್ಬೋದು, ಕ್ಯಾಮ್ರಾಸ್ ಆಗಿರ್ಬೋದು, ಎಲ್ಲನೂ ತುಂಬ ಚೆನ್ನಾಗಿ ಪ್ರಿಸರ್ವ್ ಮಾಡಿ ಇಕ್ಕಿದ್ದಾರೆ. ಆ್ಯಂಡ್ ನನ್ನ ಒಂದು ರಿಕ್ವೆಸ್ಟ್ ಏನು ಗೊತ್ತಾ ಗೈಸ್, ಪಬ್ಲಿಕ್ಗೆ ಯಾರಾದರೂ ಈ ಥರ ಮ್ಯೂಸಿಯಮ್ಸಿಗೆ ಹೋಗ್ತೀರಾ ಅಂದಾಗ ದಯವಿಟ್ಟು ಅಲ್ಲಿರುವಂತಹ ಮಾನ್ಯುಮೆಂಟ್ಸ್ನ ಟಚ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ನಾವು ಟಚ್ ಮಾಡಿದಷ್ಟು ಅದು ಹಾಳಾಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ಆವಾಗ ಮಿಲಿಟರಿನಲ್ಲಿ ಯೂಸ್ ಮಾಡ್ತಾ ಇದ್ದಂತಹ ವಸ್ತುಗಳು ಅನಿಸುತ್ತೆ ಇವೆಲ್ಲ. ಎಷ್ಟು ಚೆನ್ನಾಗಿ ಪ್ರಿಸರ್ವ್ ಮಾಡಿ ಇಕ್ಕಿದ್ದಾರೆ. ಆ್ಯಂಡ್ ಇದು ಎಲ್ಲ ಕಂಟ್ರಿದು ಕರೆನ್ಸಿ ನೋಟ್ಸ್ನ ಇಲ್ಲಿ ಇಕ್ಕಿದ್ದಾರೆ ನೋಡಿ ಗೈಸ್. ಆ್ಯಂಡ್ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೋನ್ಸ್. ರೆಡ್ ಸ್ಯಾಂಡ್ ಸ್ಟೋನ್ ಆಗಿರ್ಬೋದು, ಬ್ಲ್ಯಾಕ್ ಚಾಕೋಲ್ ಸ್ಯಾಂಡ್ ಸ್ಟೋನ್ ಆಗಿರ್ಬೋದು, ಸಾಫ್ಟ್ ಸ್ಯಾಂಡ್ ಸ್ಟೋನ್ ಆಗಿರ್ಬೋದು, ಎಲ್ಲನೂ ಪ್ರಿಸರ್ವ್ ಮಾಡಿ ಇಕ್ಕಿದ್ದಾರೆ. ಸೀರಿಯಸ್ಲಿ ಆಸಮ್ ಗೈಸ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಒಂದು ಪ್ಲೇಸ್ ಏನು ಗೊತ್ತಾ, ಇಟ್ಸ್ ವೆರಿ ಇನ್ಫಾರ್ಮೇಟಿವ್. ಅದಕ್ಕೋಸ್ಕರ ನಿಮಗೂ ಕೂಡ ಸ್ವಲ್ಪ ನಾಲೆಡ್ಜ್ ಸಿಗಲಿ ಅಂತ ನಾನು ಈ ವಿಡಿಯೋಸ್ ನಿಮಗೋಸ್ಕರ ಮಾಡಿರೋದು ನಾನು. ಆ್ಯಂಡ್ ಗೈಸ್, ನೀವು ಇವಾಗ ನೋಡ್ತಾ ಇದ್ದೀರಲ್ವ, ದಿಸ್ ವಾಸ್ ದ ಫಸ್ಟ್ ಕಾರ್ ಆಫ್ ಮ್ಯಾಂಗ್ಳೂರ್ ಅಂತಲೇ ಹೇಳ್ಬೋದು ಗೈಸ್. ಆ ಕಾರ್ದು ಮಾಡ್ಯೂಲ್ ನೋಡಿ ಗೈಸ್, ಆ ಸ್ಟೈಲ್ ನೋಡಿ. ಇವಾಗಿನ ಕಾರ್ ಎಲ್ಲ ಲೈಕ್ ಓಕೆ ಬಟ್ ಆವಾಗಿನ ಕಾರ್ಸ್ ಎಷ್ಟು ಸೂಪರ್ವ್ ಅಲ್ವಾ. ಆ್ಯಂಡ್ ಇವಾಗ ನಾನು ತೋರಿಸ್ತಾ ಇರೋದು ನಿಮಗೆ ಅನಿಮಲ್ ಆರ್ಕಿಟೆಕ್ಚರ್ ಗೈಸ್. ಏನು ಗೊತ್ತಾ, ಈ ಒಂದು ಮ್ಯೂಸಿಯಮಲ್ಲಿ ರಿಯಲ್ ಆಗಿರುವಂತಹ ಅನಿಮಲ್ದು ಸ್ಕೆಲಿಟನ್ಸ್ ಇದೆ. ನೋಡ್ಬೋದು ನೀವು, ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದೆಲ್ಲ ರಿಯಲ್ ಗೈಸ್. ಇದು ಯಾವುದು ಕೂಡ ಆರ್ಟಿಫಿಷಿಯಲ್ ಅಲ್ಲ, ರಿಯಲ್ ಆಗಿರುವಂತಹ ಸ್ಕೆಲಿಟನ್ಸ್, ಅನಿಮಲ್ ಸ್ಕೆಲಿಟನ್ಸ್ ನೋಡ್ತಾ ಇದ್ದೀರಾ ನೀವೇ. ಸೊ ದಟ್ ಅವರು ಏನು ಮಾಡಿದ್ದಾರೆ, ಅದಕ್ಕೆ ಸ್ವಲ್ಪ ಪೇಂಟ್ ಮಾಡಿದ್ದಾರೆ ಬಿಕಾಸ್ ಲೈಕ್ ಹಾಳಾಗದೇ ಇರಲಿ ಅಂತ. ಬಟ್ ಅದೆಲ್ಲ ರಿಯಲ್ ಸ್ಕೆಲಿಟನ್ಸು. ಡೀರ್ದು ಹೆಡ್ ಆಗಿರ್ಬೋದು. ಆ್ಯಂಡ್ ಇದು ನೋಡ್ತಾ ಇದ್ದೀರಲ್ವ, ಇದು ಫಿಶ್ ಗೈಸ್, ವೇಲ್ ಅಂತ ಹೇಳ್ತಾರಲ್ವ ಅದು. ನಾನು ಫಸ್ಟ್ ಅದನ್ನು ಡೈನೋಸರ್ ಥರ ಇದೆ, ಅದು ಸ್ಕೆಲಿಟನ್ ಅಂತ ಅಂದ್ಕೊಂಡಿದ್ದೆ. ಬಟ್ ದ್ಯಾಟ್ ಈಸ್ ವೇಲ್ ಗೈಸ್. ಎವ್ರಿಥಿಂಗ್ ಈಸ್ ಗುಡ್. ನನಗೆ ಇದೇ ಸ್ಟನ್ನಿಂಗ್ ಅನಿಸಿದ್ದು ಅನಿಮಲ್ ಆರ್ಕಿಟೆಕ್ಚರ್. ಅದನ್ನು ಪ್ರಿಸರ್ವ್ ಮಾಡಿ ಇಕ್ಕಿದ್ದಾರೆ ಅಲ್ವಾ ಅಂತ. ಸೊ ನೆಕ್ಸ್ಟ್ ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ. ಆ್ಯಂಡ್ ಎಲ್ರಿಗೂ ಗೊತ್ತಿರುತ್ತೆ ಅನ್ಕೋತೀನಿ ಕದ್ರಿ ಮಂಜುನಾಥ ಸ್ವಾಮಿ ಟೆಂಪಲ್ದು ಸಿಗ್ನಿಫಿಕೆನ್ಸ್ ಏನಂತ. ನನಗೆ ಗೊತ್ತಿರೋ ಹಾಗೆ ಮೊದಲು ಲೈಕ್ ಇವಾಗ ಧರ್ಮಸ್ಥಳದಲ್ಲಿ ಯಾವ ಮಂಜುನಾಥ ದೇವರಿದೆ, ಆ ದೇವರು ಮೊದಲು ಈ ಟೆಂಪಲಲ್ಲೇ ಇದ್ದಿದ್ದಂತೆ. ಆವಾಗ ನಮ್ಮ ಪಂಜುರ್ಲಿ ದೇವರೇನಿದೆ, ಅವರು ಮಂಜುನಾಥ ಸ್ವಾಮಿನ ಧರ್ಮಸ್ಥಳಕ್ಕೆ ತಗೊಂಡೋಗಿ ಇಕ್ಕಿದ್ದಾರೆ, ಅವರ ಒಂದು ವಿಗ್ರಹನ. ಎಷ್ಟು ಚೆಂದ ಅಲ್ವಾ ಇದನ್ನೆಲ್ಲ ಕೇಳೋಕ್ಕೆ. ಆ್ಯಂಡ್ ಇವಾಗ ನೀವು ಇದನ್ನೇನು ನೋಡ್ತಾ ಇದ್ದೀರಾ, ಬಸವಣ್ಣನ ಬಾಯಿಂದ ನೀರು ಬರ್ತಿದ್ದು, ಅದು ಕಾಶಿಯಿಂದ ಬರೋ ನೀರು ಗೈಸ್. ಸೀರಿಯಸ್ಲಿ ಸೂಪರ್. ಆ್ಯಂಡ್ ಈ ಟೆಂಪಲ್ಸ್ಗೆಲ್ಲ ನಮ್ಮ ಮಮ್ಮಿ ನಮ್ಮ ಪಪ್ಪ ಎಲ್ಲ ಮೊದಲೇ ಹೋಗಿದ್ವಿ. ಲೈಕ್ ಒಂದು 5 years ಬ್ಯಾಕೆ ಮೊದಲೇ ಹೋಗಿದ್ವಿ. ಬಟ್ ಇವಾಗ ನಮಗೆ ಸ್ಟಡಿ ಟೂರ್
ಇಲ್ಲೇ ಬಿದ್ದಿದ್ದರಿಂದ ಇದೇ ಡೆಸ್ಟಿನೇಷನ್ಸ್ಗೆಲ್ಲ ಸ್ಟಡಿ ಟೂರ್ ಇದ್ದಿದ್ದರಿಂದ ಮತ್ತು ನಾನು ಬಂದು ಎಲ್ಲ ದೇವ್ರ ದರ್ಶನನೂ ಮಾಡಿದ್ದೀನಿ. ಆ್ಯಂಡ್ ಎಸ್, ತುಂಬ ಚೆನ್ನಾಗಾಯಿತು ದೇವ್ರ ದರ್ಶನ ಎಲ್ಲ. ಸೊ ಫೈನಲಿ ಎಲ್ಲ ದೇವ್ರ ದರ್ಶನನೂ ಮಾಡಿಕೊಂಡು ನೆಕ್ಸ್ಟು ನಾವು ಅಲ್ಲಿಂದ ಬೇರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂದರೆ ಗೋಕರ್ಣನಾಥ ಕ್ಷೇತ್ರ ಅಂದರೆ ದೇವಸ್ಥಾನ ಇದು ಕೂಡ. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ದೇವಸ್ಥಾನದ ಆರ್ಕಿಟೆಕ್ಚರ್ ಅಂತ. ಸೀರಿಯಸ್ಲಿ ಆಸಮ್ ಗೈಸ್. ನಂಗೆ ಈ ದೇವಸ್ಥಾನ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ದೇವಸ್ಥಾನಕ್ಕೂ ನಾನು, ನಮ್ಮ ಮಮ್ಮಿ, ನಮ್ಮ ಪಪ್ಪ, ನನ್ನ ತಮ್ಮ ಎಲ್ಲ ಮೊದಲೇ ಬಂದಿದ್ವಿ. ನಾವು ಅವಾಗ ಹೋಗಿದ್ದಿದ್ದು ನಮ್ಮ ಪಪ್ಪನ ಬರ್ತ್ಡೇ ದಿನ. ಅವಾಗ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಆಗ್ತಿತ್ತು ಅಲ್ಲಿ. ಸೊ ಆ ಟೈಮಲ್ಲಿ ಏನು ಮಾಡಿದರು ಅವರು, ಲೈಕ್ ನೆಲದ ಮೇಲೆ ಕಂಪ್ಲೀಟ್ ಒಂದು ನಮ್ಮ ಇಂಡಿಯನ್ ಫ್ಲ್ಯಾಗ್ನ ಡ್ರಾ ಮಾಡಿದರು. ಆವಾಗ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವಾಗಲೂ ಅಷ್ಟೇ ಆ ದೇವಸ್ಥಾನ ಹಂಗೆ ತುಂಬ ಚೆನ್ನಾಗಿದೆ. ಹಾಗೆಯೇ ಅಲ್ಲಿರುವಂಥ ಸಾಯಿಬಾಬಾ ಮತ್ತು ನಮ್ಮ ಆಂಜನೇಯ ಸ್ವಾಮಿಯ ದರ್ಶನ ಕೂಡ ಮಾಡಿಕೊಂಡು ಇವಾಗ ನೆಕ್ಸ್ಟು ಬೇರೆ ಪ್ಲೇಸಿಗೆ ಹೋಗೋಣ ಅಂತ ಬಂದು ಬಸ್ಸಲ್ಲಿ ಕೂತಿದ್ದೀನಿ. ಸೀರಿಯಸ್ಲಿ ಎಷ್ಟು ಬಿಸಿಲು ಅಂದರೆ ಮಂಗಳೂರಲ್ಲಿ ಇರೋಕ್ಕಾಗ್ತಾ ಇರಲಿಲ್ಲ. ಸೊ ಆದ್ರೂ ಅದನ್ನೆಲ್ಲ ನೋಡಿಕೊಂಡು ಇವಾಗ ನೆಕ್ಸ್ಟ್ ನಾವು ಬಂದಿರೋ ಪ್ಲೇಸು ಸುಲ್ತಾನ್ ಬತ್ತೇರಿಗೆ. ಲೈಕ್ ಇಲ್ಲಿಂದ ನೀವು ತಣ್ಣೀರ್ಬಾವಿ ಬೀಚಿಗೆ ಹೋಗ್ಬೇಕಂದ್ರೆ ಗೈಸ್ ಇಲ್ಲಿಂದನೇ ಹೋಗಬೇಕು, ಬೋಟಲ್ಲಿ ಹೋಗಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು. ಈ ಪ್ಲೇಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇದಕ್ಕೂ ಕೂಡ ನಾನು, ನಮ್ಮ ಪಪ್ಪ, ನಮ್ಮ ಮಮ್ಮಿ ಮೊದಲೇ ಬಂದಿದ್ವಿ. ಸುಲ್ತಾನ್ ಬತ್ತೇರಿಗೂ ನಾವು ಮೊದಲೇ ಬಂದಿದ್ವಿ. ಇವಾಗ ಅದೇ ಆಸ್ ಐ ಸೈಡ್ ಸ್ಟಡಿ ಟೂರ್ ಇರೋದ್ರಿಂದ ಇನ್ನೊಂದು ಸತಿ ಬಂದಿದ್ದೀನಿ ಅಷ್ಟೇ. ಆ್ಯಂಡ್ ಎಸ್, ನೀವು ನೋಡ್ತಿರ್ಬೋದು ಅಲ್ಲಿ ಎಷ್ಟು ಬಿಸಿಲು, ಬಟ್ ಆದ್ರೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಾತ್ರ. ಸೊ ನೀವು ಅಲ್ಲಿಂದ ಬೋಟಲ್ಲಿ ತಣ್ಣೀರ್ಬಾವಿ ಬೀಚಿಗೆ ಹೋಗಬೇಕು ಅಂದರೆ ನೀವು ಟಿಕೆಟ್ ತೊಗೋಬೇಕು. ತುಂಬ ಬಿಸಿಲು ಗೈಸ್, ಇಲ್ಲಿ ಆಗ್ತಾನೆ ಇಲ್ಲ ಮಂಗಳೂರಲ್ಲಿ. ಸೀರಿಯಸ್ಲಿ ಎಷ್ಟು ಬಿಸಿಲಿತ್ತಂದರೆ ಸಾಕಾಗೋಯ್ತು. ಸೊ ನಿಮಗೆ ಪರ್ ಪರ್ಸನ್ 20 ರೂಪೀಸ್ ಚಾರ್ಜ್ ಮಾಡ್ತಾರೆ ಗೈಸ್ ಟಿಕೆಟ್ ತೊಗೋಬೇಕಾದ್ರೆ. ಆ್ಯಂಡ್ ನೀವು ನೋಡ್ತಿರ್ಬೋದು ನಾವು ಆಲ್ರೆಡಿ ಬೋಟಲ್ಲಿ ಕೂತಿದ್ದೀವಿ, ನಾನು, ನಮ್ಮ ಫ್ರೆಂಡ್ಸು ಎಲ್ಲರೂ ಕೂಡ. ಸೊ ಅಲ್ಲಿಂದ ತಣ್ಣೀರ್ಬಾವಿ ಬೀಚಿಗೆ ಹೋಗ್ಬೇಕಾದ್ರೆ ಈ ವ್ಯೂ ನೋಡಿ. ಟೂರಿಸ್ಟ್ ಗೈಸ್, ನನಗೆ ಎಲ್ಲೇ ಹೋಮ್ ಫ್ಲ್ಯಾಗ್ ನೋಡಿದ್ರೂ ನಮ್ಮ ಓಂಕಾರ್ ಟೂರಿಸ್ಟ್ ಹೆಸರೇ ನೆನಪಾಗೋದು. ಸೊ ಅದಕ್ಕೆ ಅಲ್ಲೂ ಕೂಡ ಓಂಕಾರ್ ಟೂರಿಸ್ಟ್ ಅಂತ ಹೇಳ್ತಾ ಇದ್ದೀನಿ ನಾನು. ಆ್ಯಂಡ್ ನೀವು ನೋಡ್ತಿರ್ಬೋದು ಈ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಹೋಗಬೇಕಾದ್ರೆ. ಸೊ ಫೈನಲಿ ನಾವು ಬೋಟಿಂಗಿಂದ ನೆಕ್ಸ್ಟ್ ಇಲ್ಲಿ ಬೀಚಿಗೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಬೀಚಿಗೆ ಹೋಗಬೇಕಾದ್ರೆ ನಿಮಗೆ ಇಲ್ಲೊಂದು ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಇಲ್ಲಿ ಬೋರ್ಡೆಲ್ಲ ಹಾಕಿದ್ದಾರೆ. ನಾವು ಲಾಸ್ಟ್ ಟೈಮ್ ಬಂದಾಗ ಆ್ಯಕ್ಚುಲಿ ಗೈಸ್ ಈ ಬೀಚ್ ಕ್ಲೋಸ್ ಆಗಿತ್ತು. ಬಿಕಾಸ್ ಅವಾಗ ತಾನೇ ಏನೋ ಒಂದು ಸ್ಟ್ರಾಮ್ ಆಗಿ ಯಾರಿಗೋ ಏನೋ ತೊಂದರೆ ಆಗಿತ್ತು ಅಂತ ಅವಾಗ ಕ್ಲೋಸ್ ಮಾಡಿಬಿಟ್ಟಿದ್ರು. ಬಟ್ ಇವಾಗ ಓಪನ್ ಮಾಡಿದ್ದಾರೆ. ಆವಾಗ ನೋಡೋಕ್ಕಾಗದೇ ಇರೋ ಬೀಚನ್ನ ಇವಾಗ ನೋಡಿದ್ದೀನಿ. ಬಟ್ ಕ್ಲೋಸ್ ಮಾಡಿದ್ರು ಅಂದರೆ ನಾನು ಏನು ಅಷ್ಟು ಹತ್ತಿರ ಏನು ಬಿಡಲಿಲ್ಲ. ಬಟ್ ಇವಾಗ ನಾವು ಹೋದಾಗ ಹತ್ತಿರ ಹೋಗಿ ಅಲ್ಲೆಲ್ಲ ಆಟ ಆಡಿಕೊಂಡು ಬಂದಿರೋದು ನೋಡಿ ನೀವೇ. Can hear the sound guys. ಬೇಸಿಕಲಿ ಈ ಬೀಚ್ ಬಂದು ಸನ್ಸೆಟ್ಟಿಗೆ ತುಂಬ ಫೇಮಸ್. ಸೊ ಸಂಜೆ ಆಗ್ತಾ ನೋಡಿ ಸನ್ಸೆಟ್ ಹೇಗೆ ಕಾಣಿಸ್ತಿದೆ ಅಂತ. ಸೊ ಗೈಸ್, ಇವತ್ತಿನ ದಿನ ಇಷ್ಟೇ ಆಗಿರೋದ್ರಿಂದ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ GH Vlogs ಯೂಟ್ಯೂಬ್ ಚಾನಲ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.